ಸ್ವಾಮಿಗಳೇ, ನಾವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ಮೇಲೆ ಪ್ರವೇಶದ್ವಾರದಲ್ಲಿ ತತ್ವಮಸಿ ಅಥವಾ ನಾವು ಈಗ ಈ ದೇವಸ್ಥಾನಕ್ಕೆ ಬಂದಾಗ ನೋಡೋದ್ರಲ್ಲಿ ತತ್ವಮಸಿ ಅಂತಕ್ಕಂಥ ಈ ಒಂದು ಪದ ಗುಚ್ಛದ ಅರ್ಥ ಏನಿದೆ ಸ್ವಾಮಿಗಳೇ? ಈಗ ಮಾಲೆ ಧಾರಣೆ ಆದಮೇಲೆ ಈಗ ಯಾವುದೋ ಒಂದು ಅಹಿತಕರ ಘಟನೆ ಆಗಿರ್ಬೋದು ಕುಟುಂಬದಲ್ಲಿ, ಅಥವಾ ಒಂದು ಯಾವುದೋ ಒಂದು ಸಾವು ಸಂಭವಿಸಬಹುದು. ಗರ್ಭಿಣಿ ಇದ್ರೆ ಅಂತಂದರೆ ಮನೆಯಲ್ಲಿ, ಅಂದರೆ ಯಾರು ಮಾಲೆ ಹಾಕಿರ್ತಾರಲ್ಲ ಅವರು ಹೆಂಡತಿ ಗರ್ಭಿಣಿ ಇದ್ದರೆ ಅದು ಯಾವ ರೀತಿ ಅವ್ರ ನಿಯಮಗಳಿದೆ ಅಂದರೆ ಇಷ್ಟೇ ತಿಂಗಳಂದು ಇಲ್ಲಿ ನಾನು ಸಾಕಷ್ಟು ನಾನು ವಿಚಾರ ಮಾಡಿದಾಗ ಒಂದು ಪ್ರಶ್ನೆ ಬಂತು ನನಗೆ. ಯಾರಾದರೂ ಮನೆಯಲ್ಲಿ ಋತುಮತಿ ಆದರೆ ಮಗಳಾಗಿರ್ಬೋದು, ತಂಗಿ ಆಗಿರ್ಬೋದು, ಅಥವಾ ಇನ್ನು ಯಾರಾದರೂ ಆಗ್ಬೋದು, ಸೊ ಅಲ್ಲಿ ಏನಾದರೂ ಮತ್ತೆ ವಿಸರ್ಜನೆ ಮಾಡಬೇಕನ್ನೋಂಥ ಪರಿಸ್ಥಿತಿ ಇರುತ್ತೆ ಸ್ವಾಮಿಗಳೇ. ಈಗ ಆಧ್ಯಾತ್ಮಿಕವಾಗಿ ನಾವು ವಿಚಾರ ಮಾಡೋದಾದರೆ, ವೈಜ್ಞಾನಿಕವಾಗಿ ವಿಚಾರ ಮಾಡೋದಾದರೆ, ತೆಂಗಿನಕಾಯಲ್ಲಿ ತುಪ್ಪ ಆಗ್ತಕ್ಕಂಥದ್ರಲ್ಲಿ ಅದು ಎರಡೂದಲ್ಲಿ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕವಾಗಿ ಏನದರಲ್ಲಿ ವಿಶೇಷತೆ ಇದೆ ಸ್ವಾಮಿ? ಈಗ ಮಾಲೆ ಧಾರಣೆ ಆದಮೇಲೆ ಈಗ ಯಾವುದೋ ಒಂದು ಅಹಿತಕರ ಘಟನೆ ಆಗಿರ್ಬೋದು ಕುಟುಂಬದಲ್ಲಿ, ಅಥವಾ ಒಂದು ಯಾವುದೋ ಒಂದು ಸಾವು ಸಂಭವಿಸಬಹುದು. ಆ ಸಂದರ್ಭದಲ್ಲಿ ಆ ಒಂದು ಮಾಲೆ ಹಾಕಿರ್ತಕ್ಕಂಥ ಆ ಒಂದು ಭಕ್ತರಿಗೆ ಏನಾಗಿರುತ್ತೆ ಅಂದರೆ ಮೈಲಿಗೆ ಅಂತಕ್ಕಂಥ ಒಂದು ಬರುತ್ತೆ. ಸೊ ಆ ಸಂದರ್ಭದಲ್ಲಿ ಅವರು ಮಾಲೆ ವಿಸರ್ಜನೆ ಮಾಡಬಹುದಾ ಅಥವಾ ಅದು ಹಾಗೆ ಇರಬೇಕಾಗುತ್ತೆ ಸ್ವಾಮಿ? ಅನಿವಾರ್ಯ ಪರಿಸ್ಥಿತಿ ಅಂದರೆ ಈಗ ಮನೆಯಲ್ಲಿ ಅವರ ತಂದೆ ಆಗಲಿ ತಾಯಿ ಆಗಲಿ ಅವ್ರಿಗೆ ಮೈಲಿಗೆ ಬರುತ್ತೆ ಅಂತಂತಂದರೆ ಅಂದರೆ ಹತ್ತಿರದಲ್ಲಿದ್ದರೆ ಮಾಲೆ ವಿಸರ್ಜನೆ ಮಾಡಬಹುದು ಅಂತ. ಅಂದರೆ ಈಗ ಗರ್ಭಿಣಿ ಇದ್ರೆ ಅಂತಂದರೆ ಮನೆಯಲ್ಲಿ, ಅಂದರೆ ಯಾರು ಮಾಲೆ ಹಾಕಿರ್ತಾರಲ್ಲ ಅವರು ಹೆಂಡತಿ ಗರ್ಭಿಣಿ ಇದ್ದರೆ ಅದು ಯಾವ ರೀತಿ ಅವ್ರಿಗೆ ನಿಯಮಗಳಿದೆ ಅಂದರೆ ಇಷ್ಟೇ ತಿಂಗಳಲ್ಲಿ ಗರ್ಭಿಣಿ ಇದ್ದರೆ ಮಾಲೆ ಹಾಕಬೇಕು ಅಥವಾ ಆ ಥರ ಏನಾದರೂ ಒಂದು ನೀತಿ ನಿಯಮಗಳೇನಿದೆ ಸ್ವಾಮಿಗಳೇ? ಈಗ ಸ್ವಾಮಿಯವರು ಮಾಲೆ ಹಾಕ್ತಾರೆ, ಶಬರಿಮಲೆಗೆ ಹೋಗ್ಬರಕ್ಕೆ 1.5 ತಿಂಗಳು, ಒಂದು 48 ದಿನ ಅಂದರೆ 1.5 ತಿಂಗಳು 2 ತಿಂಗಳಾಗತ್ತೆ. ಆ 2 ತಿಂಗಳ ಒಳಗಡೆ ಏನಾದರೂ ಡೆಲಿವರಿ ಆಗೋ ಪರಿಸ್ಥಿತಿ ಇತ್ತು ಅಂದರೆ ನಾವೇ ಬೇಡ ಅಂತೀವಿ ಸ್ವಾಮಿ. ಯಾಕಂದರೆ ಎಲ್ಲ ಟೈಮ್ನಲ್ಲಿ ಒಂದೊಂದು ಟೈಮ್ನಾಗ ಏನಾಗತ್ತಂದರೆ ನಾವು ಮಾಲೆ ಹಾಕಿರ್ತೀವಿ, ನಮ್ಮನೆ ಇದ್ದರೆ ಹೆಣ್ಮಕ್ಳು ಪ್ರೆಗ್ನೆಂಟ್ ಇರ್ತಾರೆ, ಡೆಲಿವರಿ ಟೈಮ್ನಾಗ ಗಂಡ ಇಲ್ಲದೆ ಸಾವು ಸಂಬಂಧಿಸಿರೋಂಥ ಭಾಳಷ್ಟು ಉದಾಹರಣೆಗಳು ಇರ್ತಾವೆ. ಅದಕ್ಕಾಗಿ ನಾವೇನು ನಂಬ್ತೀವಿ ಅಂದರೆ ಆ ಟೈಮ್ನಾಗ ಮಾಲೆ ಹಾಕೋದು ಬೇಡ ಅಂತ ಹೇಳ್ತೀವಿ. ಇನ್ನೊಂದು ಇಲ್ಲಿ ನಾನು ಸಾಕಷ್ಟು ನಾನು ವಿಚಾರ ಮಾಡಿದಾಗ ಒಂದು ಪ್ರಶ್ನೆ ಬಂತು ನನಗಿಲ್ಲಿ. ಯಾರಾದರೂ ಮನೆಯಲ್ಲಿ ಋತುಮತಿ ಆದರೆ ಮಗಳಾಗಿರ್ಬೋದು, ತಂಗಿ ಆಗಿರ್ಬೋದು, ಅಥವಾ ಇನ್ನು ಯಾರಾದರೂ ಆಗ್ಬೋದು, ಸೊ ಅಲ್ಲಿ ಏನಾದರೂ ಮತ್ತೆ ವಿಸರ್ಜನೆ ಮಾಡಬೇಕನ್ನೋಂಥ ಪರಿಸ್ಥಿತಿ ಇರುತ್ತೆ ಸ್ವಾಮಿಗಳೇ? ವಿಸರ್ಜನೆ ಮಾಡಲೇಬೇಕಾಗುತ್ತೆ ಅಂತ. ಅಂದರೆ ಮೈಲಿಗೆ ಅಂತಕ್ಕಂಥದ್ದು ಬಂತು ಅಂದ್ರೆ ಯಾವುದೇ ರೀತಿಯಿಂದ ಆಗಿರ್ಬೋದು, ಅದಕ್ಕಂತ ನಾವು ಮಾಲೆ ವಿಸರ್ಜನೆ ಮಾಡಲೇಬೇಕಾಗಿರ್ತಕ್ಕಂಥ ಗುರುಸ್ವಾಮಿಗಳ ಅಪ್ಪಣೆ ಕೇಳಿ ಮಾಲೆ ವಿಸರ್ಜನೆ ಮಾಡಬಹುದು. ಆಮೇಲೆ ಗುರುಗಳೀಗ ಎಲ್ಲ ಪೂಜೆ ಆದ ತಕ್ಷಣ ನಾವು ಬರ್ತಕ್ಕಂಥದ್ದು ಏನಂತಂದರೆ ಇರುಮುಡಿ ಅಂತಕ್ಕಂಥದ್ದು ಒಂದು, ಅಂದರೆ ನಾವು ಯಾತ್ರೆ ಹೋಗೋದಕ್ಕಿಂತ ಮುಂಚೆ, ದರ್ಶನಕ್ಕೆ ಹೋಗೋದನ್ನ ಮುಂಚೆ ಇರುಮುಡಿ ಅಂತ ಹೇಳ್ತೀವಿ. ಇಲ್ಲಿ ಇರುಮುಡಿ ಅಂತಂದಿದ್ರೆ ಈ ಒಂದು ಪದದ ಅರ್ಥ ಏನಿದೆ ಸ್ವಾಮಿಗಳೇ? ಇರುಮುಡಿ ಅಂದರೆ 2 ಮುಡಿ, ಒಂದು ಹಿಮ್ಮುಡಿ ಒಂದು ಮುನ್ನುಡಿ. ಮುಮ್ಮಡಿ ಅಂತ. ಮುಮ್ಮುಡಿ 2 ಮುಡಿ ಸ್ವಾಮಿ. ಹಿಮ್ಮುಡಿಯಲ್ಲಿ ನಮಗೆ ಯಾತ್ರೆಗೆ ಬೇಕಂತ ದಾರಿಯಲ್ಲಿ ಪ್ರಸಾದಕ್ಕೆ ಬೇಕಂತ ಅಕ್ಕಿ, ಬೇಳೆ, ಬೆಲ್ಲ ಇವೆಲ್ಲ ಹಿಂದಲ್ ಮುಡಿಯಾಗಿರುತ್ತೆ. ಮುಮ್ಮುಡಿಯಾಗ ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕಕ್ಕೆ ತುಪ್ಪದ ತೆಂಗಿನಕಾಯಲ್ಲಿ ತುಪ್ಪ ತುಂಬಿಕೊಂಡು ತಗೊಂಡು ಹೋಗಿರ್ತೀವಿ ಅಲ್ಲಿ ಅಭಿಷೇಕಕ್ಕೆ, ಅದು ಮುಮ್ಮಡಿಗಿರುತ್ತೆ. ಈಗ ಆಧ್ಯಾತ್ಮಿಕವಾಗಿ ನಾವು ವಿಚಾರ ಮಾಡೋದಾದರೆ, ವೈಜ್ಞಾನಿಕವಾಗಿ ವಿಚಾರ ಮಾಡೋದಾದರೆ, ತೆಂಗಿನಕಾಯಲ್ಲಿ ತುಪ್ಪ ಆಗ್ತಕ್ಕಂಥದ್ರಲ್ಲಿ ಅದು ಎರಡೂದಲ್ಲಿ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕವಾಗಿ ಏನು ಅದರಲ್ಲಿ ವಿಶೇಷತೆ ಇದೆ ಸ್ವಾಮಿಗಳೇ? ಆಧ್ಯಾತ್ಮಿಕವಾಗಿ ನಾವು ಹೇಳ್ಬೇಕಂದ್ರೆ ಈಗ ತೆಂಗಿನಕಾಯಿ ತುಪ್ಪ ತುಂಬ್ಕೊಂಡು ವ್ರತ ಇರೋದು ಅದೇ ರೀತಿ. ವೈಜ್ಞಾನಿಕವಾಗಿ ಹೇಳ್ಬೇಕಂದ್ರೆ ಈಗ ಒಂದು ತುಪ್ಪ ಅಲ್ಲಿ ನಾವು ಅಭಿಷೇಕ ಮಾಡಿದ ಮೇಲೆ ಆ ತೆಂಗಿನಕಾಯಿನ ಅಲ್ಲಿ ಹೋಮಕುಂಡಕ್ಕೆ ಹಾಕ್ತೀವಿ. 1 ಚಮಚ ತುಪ್ಪ ಹೋಮಕುಂಡಕ್ಕೆ ಹಾಕಿದರೆ 1 ಟನ್ ಆಮ್ಲಜನಕ ಹೊರಗಡೆ ಬರುತ್ತೆ. ಅದರಲಾಸಿಂದ ಪ್ರಕೃತಿಗೆ ಭಾಳ ಉಪಯೋಗ ಇದೆ. ಅದಕ್ಕಾಗಿ ಇದೊಂದು ವೈಜ್ಞಾನಿಕ ಕಾರಣವೂ ಇದೆ. ಈಗ ಇರುಮುಡಿ ಕಟ್ಟಬೇಕು ಅಥವಾ ಪೂಜೆ ಅಂತ ಹೇಳ್ತೀವಲ್ಲ, ಯಾವ ದಿನಗಳಲ್ಲಿ ಅದನ್ನು ಇರುಮುಡಿ ಅಂದರೆ ವ್ರತ 41 ದಿನಗಳ ಅಥವಾ 48 ದಿನಗಳ ವ್ರತ ಆದಮೇಲೆ ಮಾಡ್ತಕ್ಕಂಥ ಪೂಜೆನ, ಅಥವಾ ವ್ರತ ಇನ್ನು ಇರಬೇಕಾದ್ರೆ ಮಾಡ್ತಕ್ಕಂಥ ಪೂಜೆನ? ವ್ರತ ಆದಮೇಲೆ 41 ದಿನ ಆಗಿದೆ, ನಮ್ಮದು 48 ದಿನ ಆಗಿದೆ ವ್ರತ ಅಂತಂದರೆ, ಯಾತ್ರೆಗೆ ನಾವು ಸಿದ್ಧತೆ ನಡೆಸೀವಿ ಅಂತಂದರೆ ಆವಾಗ ಆ ಇರುಮುಡಿ ಕಟ್ಕೊಂಡು ಹೋಗ್ಬೋದು. ಇರುಮುಡಿ ಕಟ್ಟಿದ ಮೇಲೆ ಯಾತ್ರೆ ಪ್ರಾರಂಭ.
ಈಗ ಇರುಮುಡಿ ಕಟ್ಟಿದ ಮೇಲೆ ಏನು ಮಾಡ್ತೀವಿ ಅಂತಂದ್ರೆ ನಾವು ಇರುಮುಡಿನ ತಲೆ ಮೇಲೆ ಇಟ್ಕೊಳ್ಬೇಕಂತಕ್ಕಂಥದ್ದೊಂದು ಒಂದು ಸಂಪ್ರದಾಯದಲ್ಲಿ ಬರ್ತಕ್ಕಂಥ ಒಂದು ಅಥವಾ ದೀಕ್ಷೆಯಲ್ಲಿ ಬರ್ತಕ್ಕಂಥ ಒಂದು ಪದ್ಧತಿ. ಇರುಮುಡಿ ಯಾರು ತಲೆ ಮೇಲೆ ಇಡ್ತಾರೆ ಹಾಗೂ ಯಾತ್ರೆ ಮಾಡಬೇಕಾದ್ರೆ ಇರುಮುಡಿ ಸದಾ ತಲೆ ಮೇಲೆ ಇರಬೇಕಾ ಅಥವಾ ಅದನ್ನು ನಾವು ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ ನಾವು ಸ್ವಂತ ವಾಹನದಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು, ಟ್ರೈನಲ್ಲಿ ಹೋಗ್ಬೋದು, ಫ್ಲೈಟಲ್ಲಿ ಹೋಗ್ಬೋದು, ಅದು ಇರುಮುಡಿ ಸದಾ ನಮ್ಮ ತಲೆ ಮೇಲೆ ಇರಬೇಕಾ ಅಥವಾ ಅದು ಬೇರೆ ತೆಗೆದಿರ್ತಕ್ಕಂಥದ್ದು ಅನ್ನೋ ಪ್ರಕ್ರಿಯೆ ಇದೆಯಾ ಅಥವಾ ಇರುಮುಡಿನ ಇಡಬೇಕಾದ್ರೆ ಅದಕ್ಕೆ ಏನಾದರೂ ವಿಶೇಷವಾದ ನಾವೇನಾದರೂ ಅಂದರೆ ಜವಾಬ್ದಾರಿ ಇರ್ತೇನಾ ಅಥವಾ ಏನಾದರೂ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಸ್ವಾಮಿಗಳೇ? ಸ್ವಾಮಿಯವ್ರೆ, ಇಲ್ಲಿ ನಮ್ಮದು ವ್ರತ ಮುಗಿದ ಮೇಲೆ ಇರುಮುಡಿನೇ ಅಯ್ಯಪ್ಪ. ದಾರಿಯಿಂದ ನಾವು ಶಬರಿಮಲೆಗೆ ಹೋಗಿ ಅಲ್ಲಿ ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕ ಮಾಡೋವರೆಗೆ ಇರುಮುಡಿನೇ ಅಯ್ಯಪ್ಪ. ನಾವು ದಾರಿಯಲ್ಲಿ ಎಷ್ಟೇ ದೂರ ನಾವು ಪ್ರಯಾಣ ಮಾಡಿದ್ರು ನಾವು 2 ಹೊತ್ತು ಸ್ನಾನ ಪೂಜೆ ಮಾಡ್ಬೇಕಾರೆ ಇರುಮುಡಿಗೆ ಪೂಜೆ ಮಾಡಿ ಮುಂದೆ ಯಾತ್ರೆ ಕೈಗೊಳ್ತೀವಿ. ಯಾತ್ರೆ ಮಾಡಬೇಕೇ ವಿಸರ್ಜನೆ ಮಾಡೋದು. ಮಾಲೆ ವಿಸರ್ಜನೆ ಅಂತ ಬಂತು ಅಂದರೆ ನಾವು ಇಲ್ಲಿ ಮಾಲೆ ಹಾಕಿ ಇಲ್ಲಿ ವ್ರತ ಸ್ಟಾರ್ಟ್ ಮಾಡಿವಪ್ಪ ಅಂತಂದರೆ ಮತ್ತೆ ಇಲ್ಲಿ ವಾಪಸ್ ಎಲ್ಲಿಂದ ನಾವು ವ್ರತ ಸ್ಟಾರ್ಟ್ ಮಾಡಿರ್ತೀವಿ ಅಲ್ಲಿಗೆ ಬಂದು ಅಲ್ಲಿ ಬಂದ ಮೇಲೇ ಮಾಲೆ ವಿಸರ್ಜನೆ ಮಾಡಿ ವ್ರತ ಕಂಪ್ಲೀಟ್ ಮಾಡೋದು. ಇಲ್ಲಿ ಸ್ವಾಮಿಗಳೇ, ನಾವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ಮೇಲೆ ಪ್ರವೇಶದ್ವಾರದಲ್ಲಿ ತತ್ವಮಸಿ ಅಥವಾ ನಾವು ಈಗ ಈ ದೇವಸ್ಥಾನಕ್ಕೆ ಬಂದಾಗ ನೋಡೋದ್ರಲ್ಲಿ ತತ್ವಮಸಿ ಅಂತಕ್ಕಂಥ ಈ ಒಂದು ಪದಗುಚ್ಛದ ಅರ್ಥ ಏನಿದೆ ಸ್ವಾಮಿಗಳೇ? ಸ್ವಾಮಿಯರೇ, ತತ್ವಮಸಿ ಅಂದರೆ ಮಾನವನಲ್ಲಿರುವ ದೈವದ ಪ್ರತೀಕದ ಅರಿವನ್ನು ಮೂಡಿಸುವುದೇ ತತ್ವಮಸಿ. ಅದು ನಾನೇ ನೀನು, ನೀನೇ ನಾನು ಅನ್ನುವ ಅರ್ಥವನ್ನು ಬಿಂಬಿಸುತ್ತದೆ. ಅಂದರೆ ಅಯ್ಯಪ್ಪ ಸ್ವಾಮಿಯೇ ಭಕ್ತನೇ ಅಯ್ಯಪ್ಪ ಸ್ವಾಮಿ ಅಂತೇಳಿ ತನ್ನಲ್ಲಿ ಲೀನವಾಗಿರತಕ್ಕಂಥ ಒಂದು ಅರ್ಥವನ್ನು ನೀಡುತ್ತೆ. ಇದುವರೆಗೆ ಸುದೀರ್ಘವಾಗಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಗಾದ್ರೆ ನಡ್ಕೊಳ್ತಕ್ಕಂಥ ಪ್ರಕ್ರಿಯೆ ಆಗಿರ್ಬೋದು, ದೀಕ್ಷೆ ಆಗಿರ್ಬೋದು, ನಿಯಮಗಳಾಗಿರ್ಬೋದು, ಆಹಾರ ಪದ್ಧತಿ ಆಗಿರ್ಬೋದು, ಆಧ್ಯಾತ್ಮಿಕವಾಗಿ ವೈಜ್ಞಾನಿಕವಾಗಿ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿರ್ತಕ್ಕಂಥ ತಮಗೆ ದರ್ಶನ ಸಂದರ್ಶನ ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸ್ವಾಮಿಯೇ ಶರಣಮಯ್ಯಪ್ಪ. ಭಗವದ್ಭಕ್ತರೇ, ನಾನು ಇಲ್ಲಿಗೆ ಈ ಒಂದು ಸಂಚಿಕೆಯನ್ನು ಮುಗಿಸುತ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಗುರುಸ್ವಾಮಿ ಹಾಗೂ ಹೊಸದಾಗಿ ಮಾಲೆ ಹಾಕಿರ್ತಕ್ಕಂಥವ್ರು ಆಗ ಮೊದಲಿಗೆ ಮಾಲೆ ಹಾಕಿ ಅಯ್ಯಪ್ಪ ಸ್ವಾಮಿ ದರ್ಶನ ತೊಗೊಂಡು ಬಂದಿರತಕ್ಕಂಥ ಒಂದು ಭಕ್ತರ ಅಥವಾ ಮಾಲಾಧಾರಿಗಳ ಸಂದರ್ಶನವನ್ನು ಮಾಡೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಶರಣಮಯ್ಯಪ್ಪ.